ಮಧ್ಯಪ್ರಾಚ್ಯ ಯುದ್ಧದ ಕಾರಣಕ್ಕಾಗಿ ದೇಶದಲ್ಲಿ ಸೃಷ್ಟಿಯಾಗಿರುವಂತಹ ಹಲವು ಸಮಸ್ಯೆಗಳ ಪೈಕಿ ಆಟೋ LPG ಸಿಗದೇ ಇರೋದು ಕೂಡ ಒಂದು. ಕರ್ನಾಟಕದಲ್ಲಂತೂ ಈ ಸಮಸ್ಯೆ ಬಿಗಡಾಯಿಸಿದೆ. ಇದರ ಬೆನ್ನಿಗೆ ಆಹಾರ ಸಚಿವ KH ಮುನಿಯಪ್ಪ ಸಭೆ ಮಾಡ್ತಾ ಇದ್ದಾರೆ. BPCL, HPCL, IOCL ಅಂದರೆ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ನಂತರ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರವೇ ಕಾರಣ ಇದೆಲ್ಲದಕ್ಕೂ ಅಂತ ಕಿಡಿಕಾರಿದ. ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿಲ್ಲ. ವಾಣಿಜ್ಯ ಸಿಲಿಂಡರ್ನ ಸ್ಥಿತಿ ಸ್ವಲ್ಪ ಸರಿ ಹೋಗಿದೆ, ಆದರೆ ಆಟೋ LPG ವಿಚಾರದಲ್ಲಿ ಕೇಂದ್ರ ಸರ್ಕಾರದ್ದೇ ತಪ್ಪು ಅಂತ KH ಮುನಿಯಪ್ಪ ಮಾತನಾಡಿದ್ದಾರೆ. ಆಗಿಲ್ಲ. ಈಗಾಗಲೇ ಕರ್ನಾಟಕ ಸರ್ಕಾರ 6ನೇ ತಾರೀಕು ಚೀಫ್ ಸೆಕ್ರೆಟರಿಗಳು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅದರಿಂದ ನಾವು ಕೂಡ ಪತ್ರ ಬರೆದಿದ್ದೀವಿ. ಆದರೂ ಕೂಡ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಅದಕ್ಕೇನೂ ಉತ್ತರ ಕೊಟ್ಟಿಲ್ಲ. ಎಸ್ಪೆಷಲಿ ಆಟೋ ಗ್ಯಾಸ್ ಉಪಯೋಗಿಸುವಂಥವರು ನಾವು ಇವತ್ತು ಅವರಿಗೆ ಎಷ್ಟು ಮಟ್ಟಿಗೆ ಸಹಾಯ ಮಾಡೋಕ್ಕಾಗುತ್ತೆ ಅನ್ನೋದಕ್ಕಾಗಿ ಇವತ್ತು ಮೀಟಿಂಗನ್ನು ಕರೆದಿದ್ದೀವಿ. ಎಲ್ಲೋ ಒಂದು ಕಡೆ ಸಾಮಾನ್ಯ ಜನರಿಗೆ ಅದನ್ನು ಅವಲಂಬಿಸಿ ಜೀವನ ಮಾಡೋರಿಗೆ ತೊಂದರೆ ಆಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿಯಾಗಿ ನಿರ್ವಹಿಸಬೇಕಾಗಿತ್ತು, ಮಾಡಿಲ್ಲ ಅಂತ ನನ್ನ ಭಾವನೆ. ಎಲ್ಲಿ ತೀರಾ ಅವಶ್ಯಕತೆ ಇದೆ ಅಲ್ಲಿ, ಯಾಕಂದರೆ ಲಕ್ಷಾಂತರ ಜನ ಇದರ ಮೇಲೆ ಡಿಪೆಂಡ್ ಆಗಿದೆ. ಅದರಲ್ಲೂ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗ್ಯಾಸ್ ಉಪಯೋಗಿಸೋರು ಹೈಯೆಸ್ಟ್ ಇದ್ದಾರೆ. ಟೋಟಲ್ ಆಮೇಲೆ ಆಟೋಸ್ ಟೋಟಲ್ ಸರ್ 3 ಲಕ್ಷ ಆಟೋ ಗ್ಯಾಸ್ ಮೇಲೆ LPG ಮೇಲೆ ನಡೀತಾ ಇದೆ. ಆಲ್ ಓವರ್ ದಿ ಸ್ಟೇಟ್, ಆಲ್ ಓವರ್ ದ ಸ್ಟೇಟ್ 5 lakhs ಇದೆ. ಅಲ್ಲ 5 lakh ಟೋಟಲ್ ಆಟೋಸ್, ಒಟ್ಟು ಆಟೋ 5 ಲಕ್ಷ. 5 ಲಕ್ಷದಲ್ಲಿ ಕರ್ನಾಟಕ ಬೆಂಗಳೂರಲ್ಲಿ 5 ಲಕ್ಷದಲ್ಲಿ 3 ಲಕ್ಷ ಗ್ಯಾಸನ್ನು ಉಪಯೋಗಿಸ್ತಾರೆ. ಆ 3 ಲಕ್ಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.